ಈಗ ಎಲ್ಲ ಕಡೆ ನಾವು ಮೀಟಿಂಗ್ಗಳು ಶುರು ಮಾಡಿದ್ದೀವಿ. ಈಗ ನಾಳೆ ದೊಡ್ಡಬೊಮ್ಮಸಂದ್ರದಲ್ಲಿ ಸಂಜೆ 6:30ಗೆ ಪಿಳ್ಳಪ್ಪ ಅವರ ಶಾಲೆಯಲ್ಲಿ ಆ ವಾರ್ಡಿನ ಸಭೆ ನಡೀತಾ ಇದೆ. ನಾಡಿದ್ದು ಕೊಡಿಗೆಹಳ್ಳಿಯಲ್ಲಿ ಸಭೆ ಮಾಡ್ತಾ ಇದ್ದೀವಿ. ಶನಿವಾರ ವಿದ್ಯಾರಣ್ಯಪುರದಲ್ಲಿ, ಭಾನುವಾರ ಕುವೆಂಪು ನಗರದಲ್ಲಿ, ಈ ಥರ ಎಲ್ಲ ಡೇಟ್ಗಳು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ. ಈಗಾಗಲೇ ಕೆಲಸವನ್ನು ಶುರು ಮಾಡಿದ್ದೀವಿ. ಬಹುಶಃ ಚುನಾವಣೆ ನನಗೇನೋ ಆಗ್ತದೋ ಇಲ್ಲ ಗೊತ್ತಿಲ್ಲ ನನಗೆ. ಯಾಕೆಂದರೆ ಇವರಿನ್ನ ಏಪ್ರಿಲ್ 6ನೇ ತಾರೀಕು ಘೋಷಣೆ ಮಾಡ್ತಾರೆ ಅಂತ ಹೇಳಿರೋದು ನನಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ. ಅಧಿಕಾರಿಗಳು ಏನು ಮಾಡ್ತಾರೋ ಇನ್ನೂ ಗೊತ್ತಿಲ್ಲ. ನಾವು ಎಲ್ಲದಕ್ಕೂ ರೆಡಿಯಾಗಿ ಸಿದ್ಧತೆಯಾಗಿ ಕುಂತಿದ್ದೀವಿ. ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು? ಬಿಜೆಪಿ ಅವ್ರ ಕೈ ಹಿಡಿತಾರ? ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಕಾರ್ಪೊರೇಟರ್ಗಳ ಕೈ ಹಿಡಿತಾರೆ ನೋಡಿ. ಬ್ಯಾಟರಾಯನಪುರದಲ್ಲಿ 14 ಕ್ಷೇತ್ರ ಇದ್ದಾವೆ. ಅವರಿಗೆ ಹೆಂಗ್ ಬೇಕೋ ಆ ಥರ ವಾರ್ಡ್ಗಳು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಬಹುಶಃ ನಾನು ಇತಿಹಾಸದಲ್ಲಿ ನಾವು ನೋಡಿಲ್ಲ ಈ ಥರ ಗಬ್ಬಿಡಿಸಿ ವಾರ್ಡ್ಗಳು ಮಾಡಿರೋ ಅಂಥದ್ದನ್ನ. ಈ ವಿದ್ಯಾರಣ್ಯಪುರ 14ರಲ್ಲಿ ಈ ವಿದ್ಯಾರಣ್ಯಪುರ ನೋಡಿ, ಈ ರೋಡ್ ತಗೊಂಡೋಗಿ ತಿರುಗಿ ಲೆಫ್ಟಿಗೆ ತಗೊಂಡೋಗಿ ಕೆಳಗಡೆ ರಾಘವೇಂದ್ರ ಮಠ ಎಲ್ಲವನ್ನ ಸೇರಿಸಿ ತಗೊಂಡೋಗಿ ಸಿಂಗಾಪುರಕ್ಕೆ ತಗೊಂಡೋಗವ್ರೆ. ಒಂಥರ ಅವ್ರಿಗೆ ಇಷ್ಟ ಬಂದಂಗೆ ಅವರ ಓಟ್ಗಳು ಎಲ್ಲಿದ್ದಾವೆ, ಸ್ಲಮ್ಗಳು ಹೆಂಗೆ ತಗೊಂಡೋಗ್ಬೇಕು, ಮುಸಲ್ಮಾನರು ಎಲ್ಲಿದ್ದಾರೆ, ಅವ್ರಿಗೆ ಏನಂದ್ರೆ ನಾವೇನಾನು ಮಾಡಿ ಗೆಲ್ಲಬೇಕು ಅಂತ. ಆದರೆ ಅಸಾಧ್ಯ ಈ ಸರಿ. ಯಾಕೆಂದರೆ ಜನರಿಗೆ ಗೊತ್ತಾಗ್ಬಿಟ್ಟಿದೆ, ಇವರು ಬಂದು 2 ವರ್ಷ 7 ತಿಂಗಳು 8 ತಿಂಗಳಾಯಿತು. ಯಾವುದೇ ಅಭಿವೃದ್ಧಿ ಇಲ್ಲ. ಒಂದು ರಸ್ತೆ ಕಾಮಗಾರಿಕೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಕೃಷ್ಣ ಬೈರೇಗೌಡರು ಏನನ್ನ ನೋಡ್ಬೇಕಂದ್ರೆ ಟಿವಿಯಲ್ಲಿ ನೋಡಬೇಕು, ಅಸೆಂಬ್ಲಿಯಲ್ಲಿ ನೋಡಬೇಕು. ಅದು ಬಿಟ್ಟರೆ ಅವ್ರು ಯಾವ ಜನರಿಗೆ ಕಾಣಿಸ್ಕೊಳ್ಳಲ್ಲ. ಅವ್ರು ಏನು ಮಾಡೋದಿಲ್ಲ. ಅವ್ರ ಕಲ್ಪನೆ ಏನು ಅಂದರೆ ಎಲೆಕ್ಷನ್ ಇನ್ನೊಂದು 6 ತಿಂಗಳಿದ್ದಂಗೆ ಅವ್ರ ಎಲೆಕ್ಷನ್, ಆವಾಗ ಆಸ್ಫಾಲ್ಟಿಂಗ್ ಎಲ್ಲ ಶುರು ಮಾಡ್ತಾರೆ. ರೋಡು ಜನನ್ನ ಯಾಮಾರಿಸೋದು. ಇದನ್ನು ಯಾಮಾರಿಸಿ ಒಂದು 3 ಚುನಾವಣೆ 4 ಚುನಾವಣೆಯಿಂದ ಯಾಮಾರಿಸಿದ್ದಾರೆ. 5ನೇ ಚುನಾವಣೆಗೆ ಅದು ಏನು ಮಾಡ್ತಾರೋ ಭಗವಂತನಿಗೆ ಗೊತ್ತು. ಜನಗೂ ಬೇಸತ್ತೋಗ್ಬಿಟ್ಟವ್ರೆ.